ನಿಮ್ಗೆ ವೆಬ್ ಡೆವಲಪರ್ ಆಗ್ಬೇಕಿದ್ರೆ ನೀವು ಫಸ್ಟಿಗೆ ಕಂಪ್ಯೂಟರ್ ಇದು ಬೇಸಿಕ್ಸ್ ಅನ್ನು ಕಲಿಬೇಕು. ಈ ಕಂಪ್ಯೂಟರ್ ಇದು ಬೇಸಿಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಬೇಕು. ಅಷ್ಟಲ್ಲದೆ ನಿಮ್ಗೆ ಯಾವ ರೀತಿ ಒಂದು ಪ್ರೋಗ್ರಾಮ್ ಅನ್ನು ಇನ್ಸ್ಟಾಲ್ ಮಾಡುದು. ಈಗ ಎಕ್ಸಾಂಪಲ್ ನಾವು ಕೋಡ್ ಮಾಡುವಾಗ VS ಕೋಡ್ ಯೂಸ್ ಮಾಡ್ತೇವೆ. ಸೊ ನಿಮ್ಗೆ VS ಕೋಡ್ ಅನ್ನು ಯಾವ ರೀತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಡೌನ್ಲೋಡ್ ಮಾಡಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಗೊತ್ತಿರಬೇಕು. ನಿಮ್ಗೆ ಇದು ಹೇಗೆ ಗೊತ್ತಾಗ್ತದೆ? ನಿಮ್ಗೆ ಡೈರೆಕ್ಟ್ ಆಗಿ ನೀವು ಯೂಟ್ಯೂಬ್ ಗೆ ಹೋಗಿ ಹೌ ಟು ಇನ್ಸ್ಟಾಲ್ ಸಮಥಿಂಗ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಆ ವಿಷಯದ ಬಗ್ಗೆ ನಿಮ್ಗೆ ಡೀಟೇಲ್ ಸಿಗ್ತದೆ. ಅಷ್ಟಲ್ಲದೆ ನಿಮ್ಗೆ ಆಬ್ವಿಯಸ್ಲಿ ನೀವು ಆ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಇರ್ತದೆ, ಯಾವ ರೀತಿ ನೀವು ಡೌನ್ಲೋಡ್ ಮಾಡಬೇಕು, ಯಾವ್ದೆಲ್ಲ ಪ್ಯಾಕೇಜ್ ಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಕಲೀಲಿಕ್ಕೆ. ಯೂಶುವಲಿ ವೆಬ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಅಷ್ಟೆಂತ ಕಾಂಪ್ಲಿಕೇಟೆಡ್ ಟೂಲ್ಸ್ ಇಲ್ಲ. ಒಂದು ವೆಬ್ ಬ್ರೌಸರ್ ಆಲ್ರೆಡಿ ನಿಮ್ಮದ್ರಲ್ಲಿ ಇನ್ಸ್ಟಾಲ್ ಆಗಿರ್ತದೆ. ಮತ್ತೆ VS ಕೋಡ್, ನೀವು VS ಕೋಡ್ ಅನ್ನು ಡೈರೆಕ್ಟ್ ಆಗಿ VS ಕೋಡ್ ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ಫಸ್ಟ್ ಲಿಂಕ್ ಅಥವಾ ಸೆಕೆಂಡ್ ಲಿಂಕ್ ಇರ್ತದೆ. ಆ VS ಕೋಡ್ ಅನ್ನು ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟು ಆ ಸಾಫ್ಟ್ವೇರ್ ಅನ್ನು ನೀವು ಯೂಸ್ ಮಾಡಬಹುದು.